ತೋಡಿ ಅಂತ ಹೇಳಿದ್ರೆ ಬರೀ ತೋಡಿ ಅಂತ ಹೇಳಲ್ಲ, ಹನುಮ ತೋಡಿ ಅಂತೀವಿ. ಭೈರವಿ ಅಂದ್ರೆ ನಟ ಭೈರವಿ ಅಂತ ಹೇಳಿ ಕರಿತೀವಿ. ಶಂಕರಾಭರಣ ಅನ್ನಕ್ಕೆ ಧೀರ ಶಂಕರಾಭರಣ ಅಂತ ಕರಿತೀವಿ. ಏನೇ ಕಟಪೆಯಾದಿ ಸೂತ್ರ ಸಿಂಪಲ್ ನೋಡಿ. ಸ್ವರಗಳಿಗೆ ನಾವು ಏನು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಕಕ್ಕಾಗ ಗ್ರಹಣಾಚಾರವರೆಗೂ ಬಂದ್ರೆ ಸಂಖ್ಯೆಗಳು 1 2 3 4 5 6 7 8 9 ಆಮೇಲೆ 0 ತಗೋತೀವಿ. ಈ ತರ ಬರ್ದಿಟ್ಕೋತೀವಿ ಫಸ್ಟ್ ನಂಬರ್ಸ್ನ. ಮತ್ತೆ ಪಪ್ಪ ಬಬ್ಬ ಮಾಗೆ 1 2 3 4 5ವರೆಗೂ ಬರೆದ್ರೆ ಆಮೇಲೆ ಯಾ ಇಂದ ಹಾವರೆಗೂ 8ವರೆಗೂ ಬರ್ದಿಟ್ಕೋತೀವಿ. ಈ ತರ ನಂಬರ್ನ ಫಸ್ಟ್ ಡಿಕೋಡ್ ಮಾಡಿಟ್ಬಿಟ್ಟು ಭೂತ ಸಂಖ್ಯೆ ಬೇರೆ ಇದು ಬೇರೆ ಕಟಪಯಾದಿ ಸೂತ್ರದಲ್ಲಿ. ಇವಾಗ ರಾಮಲೋಕ ಅಂತ ಹೇಳಿದ್ರೆ ರಾ ಅಂದ್ರೆ ಅಲ್ಲಿ ಅಕ್ಷರ ಯಾವುದು ರಾ ದೀರ್ಘಕ್ಕೆ ನಾವೇನು ಪ್ರಾಮುಖ್ಯತೆ ಕೊಡಲ್ಲ, ರಾ ಕೊಡ್ತೀವಿ. ರಾ ಅಂತ ಹೇಳಿದಾಗ ಲಿಸ್ಟ್ ಅಲ್ಲಿ ಗೊತ್ತಾಗುತ್ತೆ ರಾ 2ನೇ ಸಂಖ್ಯೆಯಲ್ಲಿ ಬರುತ್ತೆ, ಸೊ ನಂಬರ್ 2 ಆಯ್ತು. ಅದೇ ತರ ಮಾ ಅಂತ ಹೇಳಿದಾಗ 5, ಸೊ ನಂಬರ್ 5 ಆಯ್ತು. ಲೋಕ ಅಲ್ಲಿ ಲಾ ಬರುತ್ತೆ, ಲಾ ಅಂದ್ರೆ ಮತ್ತೆ ಸಂಖ್ಯೆ 3 ಆಯ್ತು. ಮತ್ತೆ ಕ ಅಂದ್ರೆ 1. ಸೊ ಸಂಖ್ಯೆ ಇರೋದು ಇವಾಗ ಏನು 2 5 3 1. ಮತ್ತೆ ಅಂಕಾನ ಮಾಮ ತಗೋತೀವಿ. ಸಂಸ್ಕೃತದಲ್ಲಿ ಯಾವಾಗ್ಲೂ ತುಂಬಾ ಜಾಣರು, ಅಷ್ಟು ಸುಲಭವಾಗಿ ಎಲ್ಲರೂ ಬಿಟ್ಕೊಡಲ್ಲ. ಉಲ್ಟಾ ಮಾಡಿದ್ರೆ 1 3 5 2 ಆಗುತ್ತೆ. ಅಂದ್ರೆ ಯಾವ ಇಸುವಿನಲ್ಲಿ ಈ ಗ್ರಂಥ ರಚನೆ ಆಗಿತ್ತು ಅಂತ ಹೇಳಿದಾಗ ಈ ತರ ಸೊಗಸಾಗಿ ಬರ್ದಿರ್ತಾರೆ. ಬರೀ ಅಷ್ಟೇ ಅಲ್ಲ, ಇನ್ನು ಲೆಕ್ಕಗಳಲ್ಲಿ ಬೇಕಾದಷ್ಟು ಇದೆ ಈ ತರದ್ದು. ಇದನ್ನ ಕಲಿತಾ ಹೋಗ್ತಾ ಇದ್ರೆ ನೋಡ್ತಾ ಇದ್ರೆ ಆಹಾ ಎಷ್ಟಿದೆಯಪ್ಪ ಅಂತ ಅನ್ಬೇಕು, ಅಷ್ಟು ಚೆನ್ನಾಗಿ ಸೊಗಸಾಗಿರುತ್ತೆ ನೋಡಿ. ಇವಾಗ ನಿಮ್ಮ ಹೆಸರುಗಳೆಲ್ಲ ನೀವು ಮಾಡ್ಕೋಬಹುದು. ಅಲ್ಲೊಂದು ಸ್ವಲ್ಪ ಕೊಟ್ಟಿದ್ದೀನಿ, ನಿರುಪಮಾ ಅಂತ ತಗೊಂಡ್ರೆ 0 2 1 5 ನಿಮ್ಮ ಹೆಸರಲ್ಲಿ. ದಯವಿಟ್ಟು ಇದು ಕಟಪಯಾದಿ ಸೂತ್ರದ ಪ್ರಿನ್ಸಿಪಲ್ ಅಷ್ಟೇ. ಇದನ್ನ ನಿಮ್ಮ ಯಾವುದೇ ನ್ಯೂಮರಾಲಜಿಗೆ ಹೋಲಿಸ್ಕೋಬೇಡಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಮ್ಗೆ ಗೊತ್ತಿರೋದು ಬರೀ ಇಷ್ಟು ಮಾತ್ರ ಹೇಳ್ತಿರೋದು. ಆಮೇಲೆ IAA ನ್ಯೂಮರಾಲಜಿ ಹೇಳ್ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಆ ವಿಷಯ ನಾವೇನು ಹೇಳ್ತಿಲ್ಲ. ಇಲ್ಲಿ ಏನಿತ್ತು ಅದನ್ನ ಮಾತ್ರ ಹೇಳ್ತಾ ಇದ್ದೀವಿ. ಆದ್ರೆ ಆರ್ಯಭಟ್ಟ ನಿನ್ ಸ್ವಲ್ಪ ಭಿನ್ನವಾಗಿದೆ. ಅಲ್ಲಿ ಅವನು 10⁻52 ಹೋಗ್ತಾನೆ. ಅಂದ್ರೆ ಅಷ್ಟು ದೊಡ್ಡ ದೀರ್ಘವಾದ ನಂಬರ್ಗಳನ್ನು ಕೂಡ ಬರೆಯೋದು ಹೇಗೆ ಸುಲಭವಾಗಿ ಉಪಯೋಗಿಸ್ತಾನೆ. ಎಲ್ಲಾನು ಇಲ್ಲೇ ಮುಗಿಸಿದ್ರೆ ಕಷ್ಟ ಆಗುತ್ತೆ ಈಗ ಅಲ್ಪ ಸಮಯದಲ್ಲಿ. ಅದಕ್ಕೆ ಮುಂದಕ್ಕೆ ಹೋಗ್ತೀನಿ. ಇನ್ನು ಖಗೋಳ